ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಲಂಬಾಣಿ, ಕೊರಚ, ಕೊರಮ, ಭೋವಿ ಮತ್ತು ಇನ್ನಿತರ ಅಲೆ ಮತ್ತು ಅಲೆಮಾರಿ ಜನಾಂಗದ ಸಮುದಾಯಗಳಿಗೆ ಅನ್ಯಾಯ ಮಾಡುವಂತ ಒಂದು ನಿಟ್ಟಿನಲ್ಲಿ ದೊಡ್ಡ ನಿರ್ಧಾರವನ್ನು ರಾಜ್ಯ ಸರ್ಕಾರ ತಗೊಂಡಿದೆ. ನಾನು ಈ ಒಂದು ಸಂದರ್ಭದಲ್ಲಿ ಒಂದು ಸ್ಪಷ್ಟವಾದ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಈ ಸಮುದಾಯಗಳ ಅಡಿಪಾಯವನ್ನು ಮತ್ತು ಅವರ ಆರ್ಥಿಕ ಮತ್ತು ಸಾಮಾಜಿಕ ಸಿದ್ಧತೆ ಮತ್ತು ಅವರ ವ್ಯವಸ್ಥಿತವಾದ ಜೀವನದ ಬಗ್ಗೆ ಯಾವತ್ತಾದ್ರೂ ಚಿಂತನೆ ನಡೆಸಿದೆಯಾ? ಅವ್ರಿಗೆ ನಿಜವಾಗ್ಲೂ ಕೂಡ ಈ ಸಮುದಾಯದ ಕೊರತೆಗಳು ಮತ್ತೆ ಸಮಸ್ಯೆಗಳು ಗೊತ್ತಿದ್ರೆ ಈ ರೀತಿಯಾದಂತಹ ಒಂದು ಕೆಟ್ಟ ನಿರ್ಧಾರ ತಗೊಳ್ಳಿಕ್ಕೆ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಇವತ್ತು ಉದಾಹರಣೆಗೆ ತಗೊಳ್ಳೋಣ, ಬಂಜಾರ ಸಮುದಾಯ ಇವತ್ತು ಬಹುತೇಕ ಭಾಗಗಳಲ್ಲಿ ವಲಸೆ ಹೋಗುವಂಥದ್ದು ಇವತ್ತಿಗೂ ಕೂಡ ನಾವು ನೋಡ್ತಾ ಇದ್ದೀವಿ. ಅದು ಅವರು ವಲಸೆ ಹೋದಂತಹ ಒಂದು ಭಾಗಗಳಲ್ಲಿ ಅನೇಕ ದುರ್ಘಟನೆಗೆ ಒಳಗಾಗ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಿದೆ. ಅದು ಉದಾಹರಣೆಗೆ ಹೇಳೋದಾದ್ರೆ ನಮ್ಮ ತಾಲೂಕು ತಾಂಡದಲ್ಲಿ ಸುಮಾರು 1 ವರ್ಷದ ಹಿಂದೆ ಒಂದು ಹುಡುಗಿ 12 ವರ್ಷದ ಬಾಲಿಕೆ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರ. ಆಮೇಲೆ ಈ ಹಿಂದೆ ನಾವು ಇಲ್ಲೇ ಪಕ್ಕದ ಜಿಲ್ಲೆ ಆದಂತಹ ಕೊಪ್ಪಳದಲ್ಲಿ ಅವರು ಯಾವುದು ಬಾಗಲಕೋಟೆ ಜಿಲ್ಲೆಗೆ ವಲಸೆ ಹೋಗುವಂತ ಸಂದರ್ಭದಲ್ಲಿ ಒಂದು ಲಾರಿಯಲ್ಲಿ ಇರ್ತಕ್ಕಂಥ ಸುಮಾರು 150ಕ್ಕೂ ಹೆಚ್ಚು ಮಂದಿ ಅಪಘಾತಕ್ಕೊಳಗಾಗಿ ಸುಮಾರು 25ರಿಂದ 30 ಮಂದಿ ಇವತ್ತು ಕೂಡ ಅವರು ಅವ್ರ ದೇಹದ ಕೆಲವು ಭಾಗಗಳನ್ನು ಕಳ್ಕೊಂಡು ಮನೆಯಲ್ಲಿ ಪರದಾಡುವಂತ ಪರಿಸ್ಥಿತಿ. ನಮ್ಮ ಕೊರಚ ಸಮುದಾಯ ಇವತ್ತಿಗೂ ಕೂಡ ಅವರ ಮನೆ ಕೆಲವೊಂದು ಓಣಿಗಳಲ್ಲಿ ಕೆಲವೊಂದು ಊರುಗಳಲ್ಲಿ ನೋಡೋದಾದ್ರೆ ಅವ್ರನ್ನು ಉಳಿಸಲು ಮತ್ತು ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿಯಲ್ಲಿ ನಾವು ನೋಡ್ಬೇಕಾಗುತ್ತೆ. ಅಂತ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ. ಒಟ್ಟರ ಸಮುದಾಯಗಳಲ್ಲೂ ಇವತ್ತು ಅವರು ಜೀವನ ಒಂದು ಒಪ್ಪತ್ತಿನ ಊಟಕ್ಕೋಸ್ಕರ ಕೂಡ ಅವರು ಪರದಾಡುವಂತ ಪರಿಸ್ಥಿತಿ ನೋಡೋದಾದ್ರೆ ಯಾವುದೋ ಕಲ್ಲು ಬಂಡೆಗಳಲ್ಲಿ ಯಾವುದೋ ಗುಡ್ಡಗಾಡು ಪ್ರದೇಶದಲ್ಲಿ ಅವರು ಬಂಡೆಯನ್ನು ಹೊಡೆಯುವ ಸಂದರ್ಭದಲ್ಲಿ ಕಣ್ಣುಗಳನ್ನು ಕಳ್ಕೊಂಡಿರೋದು, ಕೈಗಳನ್ನು ಕಳ್ಕೊಂಡಿರೋದು, ಕಾಲುಗಳನ್ನು ಕಳ್ಕೊಂಡಿರುವಂತಹ ಪರಿಸ್ಥಿತಿಗಳು ಕೂಡ ನಾವು ನೋಡ್ತಾ ಇದ್ದೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.